ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾ ವಾಸ ಚಿದಂಬರ ನಮೋಸ್ತುತೆ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಮತ್ತೊಂದು ನಾಮಪರ ಅಭಂಗವನ್ನು ನೋಡೋಣ. ನಾಮದ ಮಹತಿ ಹೇಳ್ತಾ ರಾಜಾರಾಮ್ ಮಹಾರಾಜರು ಏನು ಹೇಳ್ತಾರಪ್ಪ ಅಂದರೆ, ಈ ನಾಮ ಏನಿದೆಯೋ, ನಾವೇನು ನಾಮ ತಗೊಳ್ತಾ ಇದ್ದೀವೋ, ಆ ಚಿದಂಬರ ನಾಮಸ್ಮರಣೆ, ನಾಮ ಜಪ, ಆ ನಾಮ ನಿರಂತರವಾಗಿ ನಡೀತಾ ಇದ್ದರೆ ಆ ನಾಮದಲ್ಲಿ ಆ ಬೀಜ ರೂಪದಲ್ಲಿ ಸದ್ಗುರು ಏನು ನಾಮವನ್ನು ನಮ್ಮ ಮನಸ್ಸಿನಲ್ಲಿ ಸ್ಥಿರಗೊಳಿಸ್ತಾನೋ ಆ ನಾಮವೇ ನಿರ್ಧಾರ, ಅದೇ ಬೇಸ್, ಅದೇ ಆಧಾರ. ಏನಕ್ಕೆ? ಆ ಬೀಜ ಮನಸ್ಸೆಂಬುವ ಭೂಮಿಯಲ್ಲಿ ಹೋಗಿ ಒಡೆದು ಮೊಳಕೆಯಾಗಿ ಸಣ್ಣ ಸಸಿಯಾಗಿ ಗಿಡ ಆಗಿ ಮರ ಆಗಿ ಹೂ ಹಣ್ಣು ಬಿಡತ್ತೆ. ಅಂದರೆ ಏನಪ್ಪ? ಹೂ ಹಣ್ಣು ಬಿಡೋದು ಅಂದರೆ ಏನು? ಮೋಕ್ಷ ಎಂಬುವ ಹಣ್ಣು ನಮಗೆ ಕರಗತ ಆಗುತ್ತದೆ. ಅದೆಲ್ಲವೂ ಎಲ್ಲಿದೆ? ಒಂದು ಚಿದಂಬರ ನಾಮದಲ್ಲಿ ಅಡಗಿದೆ. ಆ ನಾಮ ತಗೊಳ್ತಾ ಹೋದರೆ ಆ ನಾಮದಲ್ಲೇ ಸರ್ವವೂ ವ್ಯಾಪಕವಾಗಿದೆ. ಭಕ್ತಿ ವ್ಯಾಪಕವಾಗಿದೆ, ಕರ್ಮಯೋಗ ವ್ಯಾಪಕವಾಗಿದೆ, ಜ್ಞಾನಯೋಗ ವ್ಯಾಪಕವಾಗಿದೆ. ಅದನ್ನು ಎಲ್ಲೋ ಹೊರಗಡೆ ಹುಡುಕಂಗಿಲ್ಲ. ನಾಮ ಒಂದೇ ನಿರ್ಧಾರದಿಂದ, ನಾಮದ ಹೊರತಾಗೂ ಇನ್ಯಾವ ಸತ್ಯವೂ ಇಲ್ಲ. ಅದಕ್ಕೆ ನಾನು ಇಂದಿನದಿಂದ ಕೇವಲ ಆ ಚಿದಂಬರ ನಾಮಸ್ಮರಣೆಯಲ್ಲಿ ನನ್ನ ಜೀವನವನ್ನು ಕ್ರಮಣ ಮಾಡುತ್ತೇನೆ. ಜೀವನದ ಪ್ರಯಾಣವನ್ನು ಆ ಹಾದಿಯಲ್ಲಿ ಹೋಗ್ತಾ ಇರ್ತೀನಿ. ಅಂದರೆ ನಾಮ ಸರ್ವಸ್ವವು ನಮಗೆ ತಿಳಿಸ್ಕೊಡುತ್ತದೆ. ಅಷ್ಟು ಪ್ರಚಂಡವಾದ, ಏಕೆಂದರೆ ನಾಮ ಸನಾತನ ಇದೆ, ಎಟರ್ನಲ್. ಸನಾತನ ಅಂದರೆ ಎಟರ್ನಲ್. ಅದು ಅವಿನಾಶ, ಅಖಂಡ, ಅಭಂಗ, ಯಾವಾಗಲೂ ಇರುವುದು, ಆದಿ ಮಧ್ಯ ಅಂತ್ಯ ರಹಿತವಾಗಿ ಸದಾ ಸರ್ವದಾ ಇರುವುದು ನಾಮ. ಆ ನಾಮ ನನಗೆ ಒಮ್ಮೆ ಸದ್ಗುರುವಿಂದ ಪ್ರಾಪ್ತಿಯಾಯಿತು. ಸದ್ಗುರು ತನ್ನ ಸಾಮರ್ಥ್ಯ ಶಕ್ತಿಯನ್ನು ಹಾಕಿ, ಸದ್ಗುರು ಅಂದರೆ ಆ ಪರಮಾತ್ಮನೇ, ಪರಬ್ರಹ್ಮ ವಸ್ತು, ಅವನ ಶಕ್ತಿ ಹಾಕ ನಾಮವನ್ನು ಕೊಟ್ಟಿದ್ರೆ ಆ ನಾಮದಲ್ಲಿ ಏನು ಸಾಮರ್ಥ್ಯ ಇದೆ, ಆ ನಾಮ ತಗೊಂಡಾಗಲೇ ನಮಗೆ ಏನಾಗತ್ತಪ್ಪ? ಕರ್ಗತ ಆಗತ್ತೆ. ಮತ್ತು ತುಕಾರಾಮ್ ಮಹಾರಾಜರು ಏನು ಹೇಳ್ತಾರೋ, ಮುಖೀನಾಂ ಹಾತಿ ಮೋಕ್ಷ ಐಸೆ ಬಹುತಾಂಚಿ ಸಾಕ್ಷ ಅಂತ ಹೇಳ್ತಾರೆ. ಬಹಳ ಜನ ಅದನ್ನು ಸಾಕ್ಷಿ, ಅದನ್ನು ಪಡ್ಕೊಂಡು ಆನಂದದಲ್ಲಿದ್ದಾರಪ್ಪ. ಮುಖದಲ್ಲಿ ನಾಮ ಯಾರು ತಗೋತಾರೋ ಅವ್ರ ಕೈಯಲ್ಲಿ ಮೋಕ್ಷ ಕೊಟ್ಟುಬಿಡ್ತಾನೆ ಪರಮಾತ್ಮ ಅಂತ ಹೇಳ್ತಾರೆ. ಇಲ್ಲಿ ಮೋಕ್ಷ ಅಂದರೆ ಏನಪ್ಪ? ಮನಸ್ಸಿನಿಂದ ಬಿಡುಗಡೆ ಹೊಂದುವುದು. ಮನಸ್ಸು ಎಂಬುವ ಅಸ್ತಿತ್ವ ಮನಸ್ಸಿಗೆ ಕೊಟ್ಟಿದ್ದಾನೆ ಪರಮಾತ್ಮ. ಅದನ್ನು ಕೇವಲ ಇನ್ಸ್ಟ್ರೂಮೆಂಟಾಗಿ ಯೂಸ್ ಮಾಡೋಕ್ಕೆ ವಿನಃ ನಾನು ನನ್ನದು ಅನ್ನೋದಕ್ಕೆ ಬಳಸ್ಕೊಳ್ಳೋಕ್ಕೆ ಅಲ್ಲ. ಈ ಅರಿವು ಏನು ಬರುತ್ತದೋ ಅದಕ್ಕೆ ನಾವು ಆತ್ಮಜ್ಞಾನ ಅನ್ನಿ, ಸಾಕ್ಷಾತ್ಕಾರ ಅನ್ನಿ, ಮೋಕ್ಷ ಅನ್ನಿ, ಮುಕ್ತಿ ಅನ್ನಿ, ಸಾಯುಜ್ಯ ಅನ್ನಿ, ಯಾವ ಪದದಲ್ಲಿ ನಾವು ಹೇಳಿದ್ರೂ ಕೂಡ ಆ ಪದ ಸಂಪೂರ್ಣವಾಗಿ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? ನರದೇಹದಿಲ್ಲ काहो भ्रांती तुझला येथे उद्धरसी जाणन लगे बापा एक क्षण याची देही याची डोळा भोगी मुक्तीचा सोहळा दास म्हणे चिदंबर नामे करी हा निर्धार न लगे बापा एक क्षण. ಒಂದು ಕ್ಷಣದಲ್ಲೇ ನಿನಗೆ ಮುಕ್ತಿ ಸಿಗತ್ತೆ ಅಂತ ರಾಜಾರಾಮ್ ಮಹಾರಾಜರು. ಹಂಗಾರೆ ರಾಜಾರಾಮ್ ಮಹಾರಾಜರು ಸುಳ್ಳು ಹೇಳ್ತಿದ್ದಾರೇನ್ರಿ? ನಾವೇಂತಿ ಭಾಳ ಕಠಿಣ ಇದೆ ರೀ ಮನಸ್ಸನ್ನು ಬಿಡೋದು. ಮತ್ತು ರಾಜಾರಾಮ್ ಮಹಾರಾಜರು ಹೇಳ್ತಿರೋದು ಸುಳ್ಳಾಗೋಗುತ್ತೆ. ಅವ್ರು ಹೇಳಿ ನಾವು ಹಿಂಗೆ ನಮ್ಮ ಮನಸ್ಸಿನ ಪ್ರಕಾರ ವಿಚಾರ ಮಾಡಿದ್ರೆ, ನ ಲಗೆ ಬಾಪ ಏಕ ಕ್ಷಣ, ಒಂದು ಕ್ಷಣಕ್ಕೂ ವಿಳಂಬ ಮಾಡ್ದಲ್ಲೇ ಪರಮಾತ್ಮ ನಮ್ಮ ಕೈಗೆ ಮುಕ್ತಿಯನ್ನು ಕೊಟ್ಟು ಬಿಡ್ತಾನೆ ಅಂತ ಹೇಳ್ತಿದ್ದಾರೆ ರಾಜಾರಾಮ್ ಮಹಾರಾಜರು ನಿರ್ಧಾರದಿಂದ. ನರದೇಹದಿಲ್ಲ ಕಾಹೋ ಭ್ರಾಂತಿ ತುಜಲ. ನರದೇಹವನ್ನು ಏನಕ್ಕೆ ಕೊಟ್ಟಿದ್ದಾನಪ್ಪ? ಭ್ರಾಂತಿ, ನಿನಗೆ ಭ್ರಾಂತಿ ಆಗೋಗಿದೆ. ಯಾಕೆ ಭ್ರಾಂತಿ ಇದೆ ನಿನಗೆ? ಏನಕ್ಕೆ ಕೊಟ್ಟಿದ್ದಾನೆ ಈ ನರದೇಹವನ್ನು? ಅವನನ್ನು ಪಡ್ಕೊಳ್ಳಿಕ್ಕೆ. ಶ್ರೀ ಮಹಾರಾಜರು ಹೇಳೋದು ನಿನ್ನೆ ಪ್ರವಚನದಲ್ಲಿ ಏನಪ್ಪ? ಕಣ್ಣು ಕೊಟ್ಟಿರೋದು ಪರಮಾತ್ಮನ ನೋಡಲಿಕ್ಕೆ. ಅವನು ಸಗುಣ ರೂಪ ಅಂದರೆ ಚರಾಚರದಲ್ಲೂ ತುಂಬಿದ್ದಾನೆ. ನೀವು ಸೃಷ್ಟಿದಲ್ಲಿ ಎಲ್ಲಿ ಕಣ್ಣು ಹಾಕ್ತಿರೋ, ಗುಡ್ಡ ಬೆಟ್ಟ ಮರ ನೀರು ಪಕ್ಷಿ ಪಶು ಕೀಟಕ ಎಲ್ಲವೂ ಪರಮಾತ್ಮನ ಸ್ವರೂಪ. ಸಂಪೂರ್ಣ ಸೃಷ್ಟಿ ಭಗವಂತಮಯವಾಗಿದೆ. ಯಾರನ್ನು ನೀವು ನೋಡ್ತೀರೋ ಆ ಭಗವಂತಮಯವಾಗಿರ್ತಾನೆ. ಹುಚ್ಚು ನೋಡ್ರಿ, ಭಿಕಾರಿ ನೋಡ್ರಿ, ಶ್ರೀಮಂತನ ನೋಡ್ರಿ, ರಾಜನ್ ನೋಡ್ರಿ, ಗರೀಬ್ ದರಿದ್ರಿ ನೋಡ್ರಿ, ಎಲ್ಲ ಕಡೆ ಪರಮಾತ್ಮ ವ್ಯಾಪಕನಾಗಿದ್ದಾನೆ. ಇಂಥ ಭ್ರಾಂತಿ ನಮಗೆ ಯಾಕಿದೆಯಪ್ಪ? ನರದೇಹಕ್ಕೆ ಬಂದು ಈ ದೇಹ ನಾನು,
ಮನಸ್ಸು ನಾನು, ಬುದ್ಧಿಯಿಂದ ನಾನೇ ನಿರ್ಧಾರ ಮಾಡ್ತೀನಿ ಅನ್ನೋ ಭ್ರಾಂತಿ ಹೊಂದಿರೋದಕ್ಕೆ ನನಗೆ ಈ ನರದೇಹದ ಮಹತ್ವ ಗೊತ್ತಾಗ್ತಿಲ್ಲ. ಒಂದು ಕಡೆ ನರದೇಹಕ್ಕೆ ಬೆಲೆ ಯಾವಾಗ ಕೊಡೋದಿಲ್ಲ, ಯಾವಾಗ ಅದು ಸಂಸಾರ ಚಕ್ರದಲ್ಲಿ ಬಿದ್ದು ಒದ್ದಾಡ್ತಿರುತ್ತೋ ಆ ನರದೇಹಕ್ಕೆ ಬೆಲೆ ಇಲ್ಲ. ಅದೇ ನರದೇಹ ಭಗವಂತನೊಡನೆ ಟರ್ನ್ ಆಯಿತು ಅಂದರೆ ಅದೇ ದಿವ್ಯವಾಗೋಗುತ್ತೆ, ದಿವ್ಯಮಯವಾದ ದೇಹ ಆಗೋಗುತ್ತೆ. ಯಾಕೆ? ಪರಮಾತ್ಮ ಅದರಲ್ಲಿ ವಾಸ ಮಾಡ್ತಾನೆ, ಪರಮಾತ್ಮ ವಾಸ ಮಾಡ್ತಿದ್ದಾನೆ ಅನ್ನೋದು ಅರಿವು ನಮಗಿಲ್ಲ. ಅದಕ್ಕೆ ಸಾಧು ಸಂತರು, ಈ ಸತ್ಪುರುಷರು, ರಾಜಾರಾಮ್ ಮಹಾರಾಜರು, ತುಕಾರಾಮ್ ಮಹಾರಾಜರು ಬಂದು ಪುನಃ ಪುನಃ ನಮಗೆ ಟಚ್ ಮಾಡ್ತಾರೆ. ಏನು? ನೀನು ನರದೇಹಕ್ಕೆ ಯಾಕೆ ಬಂದಿದ್ಯಪ್ಪ? ಎದಕ್ಕೆ ಬಂದಿದ್ಯಪ್ಪ ನೀ ನರದೇಹಕ್ಕೆ? ಉಣ್ಣೋದು, ತಿನ್ನೋದು, ಮಲಗೋದು ಪ್ರಾಣಿಗಳು ಮಾಡ್ತವೆ, ನಾವು ಮಾಡ್ತೀವಿ. ನಮಗೂ ಅದಕ್ಕೂ ಏನು ವ್ಯತ್ಯಾಸ ಇದೆ? ವಿವೇಕ. ವಿವೇಕವನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಅದನ್ನು ಬಳಸ್ಕೊಂಡು ನೀನು ಪ್ರಾಣಿಗಳ ಥರ ಬದುಕಿ ಹೋಗ್ತೇನಪ್ಪ ಒಂದು ದಿವಸ. ಹತ್ಕೋತ ಅಳ್ಕೋತ ಪ್ರಾಣಿಗಳಿಗೆ ಮೂಕರಮಾಗಿ ಮಾಡಿಟ್ಟಾನೆ. ನಿನಗೆ ವಾಣಿ ಕೊಟ್ಟಿದ್ದಾನೆ, ಅದರದ್ದು ಉಪಯೋಗ ಮಾಡ್ಕೋತಿಲ್ವಲ್ಲಪ್ಪ ನೀನು. ಎಲ್ಲಿ ಭಗವಂತನ ನಾಮ ಕೊಂಡಾಡಬೇಕು ಅಲ್ಲಿ ಜನನ ಬೈತ್ಯಾ, ವಾಚ್ಯ ಶಬ್ದವನ್ನು ಪ್ರಯೋಗ ಮಾಡ್ತೀಯಾ, ನಿಂದನೆ ಮಾಡ್ತೀಯಾ, ಅಪಮಾನಗಳನ್ನು ಮಾಡ್ತೀಯಾ. ಆ ಬಾಯಿ ಕೊಟ್ಟಿರೋದು ಕೇವಲ ನಿನಗೆ ನಾನು ಆ ಚಿದಂಬರ ನಾಮಸ್ಮರಣೆ ಮಾಡೋಕ್ಕೆ ಕೊಟ್ಟಿದ್ದೀನಿ, ಚಿದಂಬರ ಚಿದಂಬರ ಅನ್ನಕ್ಕೆ ಕೊಟ್ಟಿದ್ದೀನಿ, ಆ ಚಿದಂಬರ ಆಖ್ಯಾನಗಳನ್ನು ಹೇಳಕ್ಕೆ ಕೊಟ್ಟಿದ್ದೀನಿ, ಅಭಂಗಗಳನ್ನು ಹೇಳಕ್ಕೆ ಕೊಟ್ಟಿದ್ದೀನಿ, ಅದನ್ನು ನಿರೂಪಣೆ ಮಾಡಲಿಕ್ಕೆ ಕೊಟ್ಟಿದ್ದೀನಿ. ಇದರ ಹೊರತಾಗಿ ಇನ್ನೇನಕ್ಕೂ ಆ ಬಾಯಿ ಕೊಟ್ಟಿಲ್ಲಪ್ಪ ನಿನಗೆ ನಾನು. ಕಾಹೋ ಭ್ರಾಂತಿ ತುಜಲ, ಭ್ರಾಂತಿ ಯಾಕಪ್ಪ? ಏಥೆ ಉದ್ಧರಿಸಿ ಜಾಳ ನಲಗೆ ಬಾಪ ಏಕ ಕ್ಷಣ. ಒಂದು ಕ್ಷಣದಲ್ಲಿ ಉದ್ಧಾರ ಆಗೋಗುತ್ತೆ ನಮ್ಮದು. ನಮ್ಮದು ಅಂದರೆ ಯಾರದ್ದಿಲ್ಲಿ? ದೇಹದ್ದಲ್ಲ. ದೇಹದ್ದಂತೂ ಆಗೇ ಆಗತ್ತೆ, ಏಕೆಂದರೆ ದಿವ್ಯಮಯವಾದ ದೇಹ ಆಗೋಗುತ್ತೆ. ಪರಮಾತ್ಮ ಅದನ್ನು ಮುಟ್ಬಿಟ್ರೆ, ಒಮ್ಮೆ ಅವನು ಟಚ್ ಮಾಡಿಬಿಟ್ರೆ, ಒಳಗಿಂದ ಜಾಗೃತ ಆಗಿಬಿಟ್ರೆ ಅದು ಒಳಗಿರೋದು, ಅದು ಉದ್ಧಾರ ಆಗುತ್ತೆ. ಏಕಕ್ಷಣ ಅಂದರೆ ಮನಸ್ಸಿಗೆ ಒಂದೇ ಒಂದು ಸತ್ಯ ಗೊತ್ತಾಗಬೇಕಾಗಿರೋದು ಏನು? ಮನಸ್ಸಿಗೆ ನಾಹಂ ಕರ್ತ ನಾಹಂ ಭೋಕ್ತ. ಪರಮಾತ್ಮ ಚಿದಂಬರನೇ ಸರ್ವಕರ್ತ ಧರ್ತಾ ಇದ್ದಾನೆ. ಕರ್ಮಯೋಗ ಇರಲಿ, ಭಕ್ತಿ ಯೋಗ ಇರಲಿ, ಜ್ಞಾನಯೋಗ ಇರಲಿ, ನನ್ನನ್ನು ಅವನು ಹೊತ್ಕೊಂಡು ಏನೇನು ಕೆಲಸ ಮಾಡಿಸ್ತಾನೋ ಅದನ್ನು ಎಲ್ಲವನ್ನು ಅವನ ಇಚ್ಛಾ ಮಾತ್ರದಿಂದ ಮಾಡಿಸ್ತಾನೆ. ಅಳಿಸಬಹುದು, ನಗಿಸಬಹುದು, ಅಪಮಾನ ಮಾಡಿಸಬಹುದು, ಮಾನ ಸಮ್ಮಾನಗಳನ್ನು ಕೊಡಿಸಬಹುದು. ಏನೇನೆಲ್ಲ ಮಾಡ್ತಾನೋ ಕೇವಲ ನನ್ನ ಉದ್ಧಾರ, ನನ್ನದು ಅಂದರೆ ಈ ಮನ ಬುದ್ಧಿ ಚಿತ್ತ ಸೂಕ್ಷ್ಮ ಶರೀರದ ಉದ್ಧಾರಕ್ಕೋಸ್ಕರ, ಈ ಜೀವದ ಉದ್ಧಾರಕ್ಕೋಸ್ಕರ ಅವನು ಇವೆಲ್ಲವನ್ನೂ ಮಾಡ್ತಿರ್ತಾನೆ. ಅದಕ್ಕೆ ನಾವು ಅವನಿಗೆ ಬ್ರೀದಾವಲಿ ಕೊಟ್ವಿ. ಏನಪ್ಪ? ಕರುಣಾಸಾಗರ, ಭಕ್ತವತ್ಸಲ. ಯಾಕೆ? ಈ ಭಕ್ತ ಈ ಜೀವದ ಉದ್ಧಾರ ಯಾತ್ರಲ್ಲಿದೆ, ಅವನಿಗೆ ಮಾತ್ರ ಗೊತ್ತಿದೆ. ಅದಕ್ಕೆ 10 ಜನದ ಮುಂದೆ ಕರ್ಕೊಂಡೋಗಿ ಅವಮಾನ ಮಾಡಿಸ್ತಾನೆ. ಇನ್ನು 100 ಜನದ ಮುಂದೆ ಕೊಡಲು ಹರಾನೂ ಹಾಕಿಸ್ಬೋದು ಅವನು. ಎಲ್ಲವೂ ಅವನ ಇಚ್ಛಾ ಇರುತ್ತೆ. ಆ ಎರಡೂ ಯಾರು ಒಪ್ಕೋತಾರೋ, ಎರಡೂ ಸ್ಥಿತಿಯನ್ನು ಸಮತ್ವ ಭಾವದಿಂದ ಯಾರು ಒಪ್ಕೋತಾರೋ ಅವರು ನರದೇಹಕ್ಕೆ ಬಂದು ತಮ್ಮ ಸಾರ್ಥಕತೆಯನ್ನು ಮಾಡಿಕೊಂಡು ಆ ನರದೇಹದಲ್ಲಿ ಪ್ರಾರಬ್ಧಾನುಸಾರವಾಗಿ ಪರಮಾತ್ಮ ಹೆಂಗಿಟ್ಟಿದ್ದಾನೋ ದಿವ್ಯ ಕೆಲಸ ಕೊಡಬಹುದು, ಸತ್ಕರ್ಮಗಳನ್ನು ಮಾಡಬಹುದು, ಅಥವಾ ನಮಗೆ ಅಲ್ಲಿಂದ ಪರಾವೃತ್ತರಾಗಿ ಮಾಡಿ ಸಾಮಾನ್ಯರಾಗಿ ಉಳಿಸಬಹುದು. ಎರಡೂ ಅವನ ಕೈಯಲ್ಲಿರೋದು, ನಮ್ಮ ಹತ್ರ ಏನೂ ಇಲ್ಲ. ಅದಕ್ಕೆ ಒಂದು ಕ್ಷಣ ವಿಳಂಬ ಮಾಡ್ದಲೇ ಪರಮಾತ್ಮ ಅದನ್ನು ಕೊಡ್ತಾನೆ, ನಮ್ಮನ್ನು ಉದ್ಧಾರ ಮಾಡ್ತಾನೆ. ಆದರೆ ನಾವು ಅದಕ್ಕೆ ರೆಡಿ ಇರಬೇಕು. ಯಾಚಿ ದೇಹಿ ಯಾಚಿ ಡೋಳ ಭೋಗಿ ಮುಕ್ತಿಚಾ ಸೋಳ. ಇದೇ ದೇಹದಲ್ಲಿ ಇದ್ದು ಆ ಜೀವ ಇದೇ ಕಣ್ಣಿನಿಂದ ಅಂದರೆ ಒಳಕಣ್ಣಿನಿಂದ, ಜ್ಞಾನದ ಕಣ್ಣಿನಿಂದ ಯಾವಾಗ ಜ್ಞಾನದ ಬಾಗಿಲು ತೆರೆಯುತ್ತದೋ, ನಾವು ಹೇಳ್ತೀವಿ ವಿಸ್ಡಮ್ ಐ, ಥರ್ಡ್ ಐ, ಆಜ್ಞಾಚಕ್ರ, ಆ ಜ್ಞಾನದ ಬಾಗಿಲು ತೆಗೆದಾಗ ಇದೇ ಜನ್ಮದಲ್ಲಿ ಇದೇ ದೇಹದಲ್ಲಿದ್ದು ಭೋಗಿ ಮುಕ್ತಿ ಚ ಸೋಹಳ. ಅದಕ್ಕೆ ಗೊತ್ತಾಗೋಗುತ್ತೆ ನಂದು ಅಸ್ತಿತ್ವವೇ ಇಲ್ಲ, ಪರಮಾತ್ಮನ ಅಸ್ತಿತ್ವ, ಕೇವಲ ಚಿದಂಬರನ ಅಸ್ತಿತ್ವ ಇರೋದು. ಚಿದಂಬರ ಇವೆಲ್ಲ ಕೆಲಸಗಳನ್ನು ಈ ದೇಹದ ಮುಖಾಂತರ ಮಾಡಿಸ್ಕೋತಿದ್ದಾನೆ ಅಂತ, ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ ಮೇಲೆ ಇದೇ ದೇಹದಲ್ಲಿ ಇದೇ ಜನ್ಮದಲ್ಲಿ ಇದೇ ಕಣ್ಣಿನಿಂದ ನಾನು ಮುಕ್ತಿ ಸೊಹಳ ಅಂದರೆ ಸಂಭ್ರಮ, ಅದನ್ನು ವೈಭವೀಕರಿಸುವಂಥ ಒಂದು ಸ್ಥಿತಿ ಕೊಡ್ತಾನೆ. ಇದೆಲ್ಲವೂ ಎಲ್ಲಾಗ್ತಾ ಇದೆ? ನಮ್ಮ ಮನಸ್ಸಿನ ಒಳಗೆ. ಇದು ಆಂತರಿಕ ಸ್ಥಿತಿ. ಬಾಹ್ಯವಾಗಿ ನಿಮ್ಮನ್ನು ನೋಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ನೀವು ಜ್ಞಾನಿಯಾಗಿದ್ದೀರಾ, ಸಿದ್ಧರಾಗಿದ್ದೀರಾ, ಸತ್ಪುರುಷರಿದ್ದೀರಾ, ಸಂತರಿದ್ದೀರಾ, ಎಲ್ಲರೂ ಸಂತರೇ. ಪರಮಾತ್ಮ ರಾಜಾರಾಮ್ ಮಹಾರಾಜರು ಬಂದು ಏನು ಹೇಳಿದ್ರು? ನಲಗೆ ಬಾಪ ಏಕಕ್ಷಣ ಅಂದರೆ ಒಬ್ರಿಗೆ ಮಾಡ್ತಾನೆ ಒಬ್ರಿಗೆ ಮಾಡದಾನೆ ಇಲ್ಲ, ಹಂಗೆ ಪಕ್ಷಪಾತ ಮಾಡ್ತಾನೆ ಸ್ವಾಮಿ? ಇಲ್ಲ, ಎಲ್ಲರಿಗೂ ಅಧಿಕಾರ ಕೊಟ್ಟಿದ್ದಾನೆ ಆ ಬ್ರಹ್ಮ ವಸ್ತು ಪಡ್ಕೊಳ್ಳೋದು.
ನಮ್ಮ ನಮ್ಮ ಪ್ರಯತ್ನದ ಅನುಸಾರವಾಗ ಅದು ನಮಗೆ ದೊರಕುತ್ತದೆ. ಆ ನರದೇಹದ ಸಾರ್ಥಕತೆ ಯಾಕೆ ಬಂದಿದ್ದೀನಿ ಅಂತ ಅರಿವಾಯಿತು ಅಂದರೆ, ನಾವು ಇದೇ ಜನ್ಮದಲ್ಲಿ ಭೋಗಿ ಮುಕ್ತೀಚ ಸೋಹಳ ದಾಸಮಣಿ ಚಿದಂಬರ ನಾಮೇ ಕರಿ ಹಾ ನಿರ್ಧಾರ. ನಾಮೇ ಕರಿ ಹಾ ನಿರ್ಧಾರ. ನಾಮ ಅದ್ರ ನಿರ್ಧಾರ ಡಿಸೈಡ್ ಮಾಡುತ್ತೆ. ನಾಮ ಅಂದರೆ ಯಾರಪ್ಪ? ಪರಬ್ರಹ್ಮ ವಸ್ತು ನಿರ್ಗುಣ ನಿರಾಕಾರ ತತ್ವ ಡಿಸೈಡ್ ಮಾಡುತ್ತೆ. ಏನನ್ನು ಡಿಸೈಡ್ ಮಾಡುತ್ತೆ? ಈ ಕ್ಷಣಕ್ಕೆ ನಿನಗೆ ಕೊಡ್ತೀನಪ್ಪ ನಾನು ಮೋಕ್ಷವನ್ನು. ಮೋಕ್ಷ ಕೊಟ್ಮೇಲೆ ಏನು ಮಾಡ್ತಾನೆ ರೀ ಅವನು ಮನುಷ್ಯ? ಮೋಕ್ಷ ಕೊಟ್ಮೇಲೆ ಪುನಃ ಭಗವಂತನ ಭಕ್ತಿನೇ ಮಾಡೋದು. ಮೋಕ್ಷ ಅಂದರೆ ನಿರ್ಗುಣ ನಿರಾಕಾರ ನನ್ನ ಅಸ್ತಿತ್ವ, ಆ ಆತ್ಮನ ಸ್ವರೂಪ ನಾನಿದ್ದೀನಿ ಅಂತ ಒಮ್ಮೆ ಅರಿವಿಗೆ ಬಂದ ಮೇಲೆ ಪುನಃ ಅವನು ಸಗುಣೋಪಾಸನೆ ಮಾಡ್ಕೋತಾ ಆ ಪ್ರಾರಬ್ಧವನ್ನು ಕಳೀತಾ ಹೋಗ್ತಾನೆ. ಅದಕ್ಕೆ ನಿರ್ಧಾರ ಮಾಡಿ ನಾವೆಲ್ಲರೂ ಸೇರಿ ಈ ನರದೇಹವನ್ನು ಸಾರ್ಥಕತೆ ಮಾಡ್ಕೊಳ್ಳೋಣ. ಆ ಚಿದಂಬರ ನಾಮಸ್ಮರಣೆಯಲ್ಲಿ ನಮ್ಮ ಜೀವನದ ಕಡೆ ಉಸಿರು ಅಂತ್ಯಕಾಲವನ್ನು ಸಾಧಿಸೋಣ ಅಂತ ಸದ್ಗುರು ಮಹಾರಾಜರಿಗೆ ಪ್ರಾರ್ಥನೆ ಮಾಡುತ್ತಾ ಲೋಕಾಹ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.